Hi dear students, ಸೊ ಇವತ್ತಿನ ಕ್ಲಾಸ್ನಲ್ಲಿ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಾವು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಸೊ 63ನೇ ಕ್ವೆಶನ್ ನೋಡೋಣ. ಆ 63ನೇ ಕ್ವೆಶನ್ನು ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಕ್ಲೋರೈಡ್ ಅನ್ನುವಂತಹ ಅಯಾನಿಕ್ ಕಾಂಪೌಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಸೊ ಆಲ್ರೆಡಿ ನಾನು ಸೋಡಿಯಂ ಕ್ಲೋರೈಡ್ ಹೇಗಾಗಿದೆ ಅಂತ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಹೇಗಾಗುತ್ತೆ ಅಲ್ಲಿ ನಾವು 3 ಸ್ಟೆಪ್ನ ಫಾಲೋ ಮಾಡಿದ್ವಿ. ಇಲ್ಲೂ ಸೇಮ್ ಅದೇ 3 ಸ್ಟೆಪ್. ಮೊದಲನೇ ಸ್ಟೆಪ್ ಏನು? ಮೆಟಲ್ ಲೂಸಸ್ ಎಲೆಕ್ಟ್ರಾನ್. ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ಮೆಟಲ್ ಲೂಸಸ್ ಎಲೆಕ್ಟ್ರಾನ್. ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು? ನಾನ್ ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್ಸ್. ಸೊ ಮೆಟಲ್ಲು ಎಲೆಕ್ಟ್ರಾನ್ನ ಕಳ್ಕೊಂಡ್ರೆ ನಾನ್ ಮೆಟಲ್ಲು ಎಲೆಕ್ಟ್ರಾನ್ನ ಗೇನ್ ಮಾಡುತ್ತೆ. ಇನ್ನು ಮೂರನೇ ಸ್ಟೆಪ್ ಏನು? ಫಾರ್ಮೇಷನ್ ಆಫ್ ಯಾವ ಅಯಾನಿಕ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕು? ಮೆಗ್ನೀಷಿಯಂ ಕ್ಲೋರೈಡ್. ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ದಿಸ್ ಈಸ್ ದ ಥರ್ಡ್ ಸ್ಟೆಪ್. ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಹಾಗಾದರೆ ಫಸ್ಟ್ ಸ್ಟೆಪ್ಪಲ್ಲೇನು? ಮೆಟಲ್ ಲೂಸಸ್ ಎಲೆಕ್ಟ್ರಾನ್. ನಾನು ಮೊದಲೇ ಹೇಳಿದ್ದೆ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋ ಅಯಾನಿಕ್ ಕಾಂಪೌಂಡಲ್ಲಿ ಮೊದಲು ಬರೋದು ಮೆಟಲ್ಲು, ಎರಡನೇದು ನಾನ್ ಮೆಟಲ್ಲು. ಹಾಗಾದ್ರೆ ಯಾವ್ದು ಮೆಟಲ್ ಇದೆ? ಸೊ ವಿ ಹ್ಯಾವ್ ಟೇಕನ್ ದ ಮೆಟಲ್ ಕಾಲ್ಡ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಅನ್ನುವಂತಹ ಮೆಟಲ್ ಇದೆ. ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ? ಸೊ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ ಈಸ್ 12. So atomic number is 12. So K, L, M, N. K can accommodate 2 electrons, L can accommodate 8 and M can 2. So ಈಗ ಈ ಮೆಗ್ನೀಷಿಯಮ್ ಈ ಲಾಸ್ಟ್ ಇದೆಯಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ ಇದನ್ನು ಕಳ್ಕೊಳುತ್ತೆ. 2 ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಮೂಲಕ ಮೆಗ್ನೀಷಿಯಂ ಆಟಮ್ ವಿಲ್ ಬಿಕಮ್ ಮೆಗ್ನೀಷಿಯಂ ಅಯಾನ್. ಹಾಗಾದರೆ ಮೆಗ್ನೀಷಿಯಂನ ಬರೆಯೋಣ. ಸೊ ಐ ಆಮ್ ಟೇಕಿಂಗ್ ಮೆಗ್ನೀಷಿಯಂ ಆಟಮ್ 2, 8, 2. ಸೊ ಇದು 2 ಎಲೆಕ್ಟ್ರಾನ್ನ ಕಳ್ಕೊಂಡು ಇಟ್ ವಿಲ್ ಬಿಕಮ್ Mg2+. ಈ 2+ ಏನು ಹೇಳುತ್ತೆ? ಇದೆಯಲ್ಲ ಈ 2 ಎಲೆಕ್ಟ್ರಾನ್ನ ಕಳ್ಕೊಂಡಿದೆ. ಯಾಕಂದ್ರೆ ಇಲ್ಲಿ ಏನು ಬರೀತೀರಾ? 2, 8 ಅಂತ ಬರೀತೀರಾ. ಅಂದರೆ ಮೆಗ್ನೀಷಿಯಂ ಆಟಮ್ ವಿಲ್ ಬಿಕಮ್ ಮೆಗ್ನೀಷಿಯಂ ಅಯಾನ್. ಆಟಮ್ ಇದ್ದಿದ್ದು ಅಯಾನ್ ಆಯಿತು ಬೈ ಲೂಸಿಂಗ್ 2 ಎಲೆಕ್ಟ್ರಾನ್. ಈ 2 ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಮೂಲಕ ಸೊ ಇಟ್ ವಿಲ್ ಬಿಕಮ್ ಮೆಗ್ನೀಷಿಯಂ ಅಯಾನ್. ಇದು ಮೊದಲನೇ ಸ್ಟೆಪ್. ಇನ್ನು ಎರಡನೇ ಸ್ಟೆಪ್ಪು ವಿಚ್ ಈಸ್ ದ ನಾನ್ ಮೆಟಲ್, ದಟ್ ಈಸ್ ಕ್ಲೋರಿನ್ ಈಸ್ ದ ನಾನ್ ಮೆಟಲ್. ಸೊ ವಾಟ್ ಈಸ್ ದ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್? ದ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಈಸ್ 17. ಹಾಗಾದರೆ K, L, M, N. ಸೊ 2, 8, 7. 2 + 8 10, 10 + 7 17. ಹಾಗಾದರೆ ಈ ಕ್ಲೋರಿನ್ ಅನ್ನುವ ನಾನ್ ಮೆಟಲ್ಲು 1 ಎಲೆಕ್ಟ್ರಾನ್ನ ಗೇನ್ ಮಾಡೋ ಮೂಲಕ ಇಟ್ ವಿಲ್ ಬಿಕಮ್ ಕ್ಲೋರಿನ್ ಆಟಮ್ ವಿಲ್ ಬಿಕಮ್ ಕ್ಲೋರೈಡ್ ಅಯಾನ್. ಹಾಗಾದರೆ ಕ್ಲೋರಿನ್ ಅಂತ ತಗೊಂಡ್ರೆ Cl. ಸೊ ಇಟ್ ವಿಲ್ ಫಾರ್ಮ್ 2, 8, 7. 1 ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳುತ್ತೆ. ಬೈ ಗೇನಿಂಗ್ 1 ಎಲೆಕ್ಟ್ರಾನ್ ಕ್ಲೋರಿನ್ ಆಟಮ್ ವಿಲ್ ಬಿಕಮ್ ಕ್ಲೋರೈಡ್ ಅಯಾನ್. ಸೊ Cl minus it will become 2, 8, 8. So what is 2, 8, 7? Chlorine atom. What is 2, 8, 8? It is chloride ion. Agare chlorine atom iddiddu chloride ion ಆಯಿತು by gaining 1 electron. So ಇದು ಎರಡನೇ ಸ್ಟೆಪ್, ನಾನ್ ಮೆಟಲ್ ಗೇನ್ ಎಲೆಕ್ಟ್ರಾನ್. ಇನ್ನು ಮೂರನೇ ಸ್ಟೆಪ್ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಸೊ ಮೆಗ್ನೀಷಿಯಂ ಕ್ಲೋರೈಡ್ನ ಬರ್ಕೊಳ್ಳಿ Mg. So how many electrons are there with magnesium? So 2 electrons are there. ಈ 2 ಎಲೆಕ್ಟ್ರಾನ್ಸನ್ನ ಕಳ್ಕೊತಾ ಇದೆ. ಪ್ಲಸ್ ಕ್ಲೋರಿನ್ ನೋಡಿ, ಇಲ್ಲಿ ಪ್ಲಸ್ ತೋರಿಸ್ಬೇಕಾದ್ರೆ ನೀವು ಈಗ ನಾವು ಮೆಗ್ನೀಷಿಯಂನ ಬರಿಬೇಕಾದ್ರೆ ನಾವು ಈಗ ಬರಿತೀವಿ ಏನಂತ? ವಾಟ್ ಈಸ್ ದ ವೇಲೆನ್ಸ್ ಆಫ್ ಮೆಗ್ನೀಷಿಯಂ? ಸೊ ಮೆಗ್ನೀಷಿಯಮ್ದು ವೇಲೆನ್ಸ್ ಎಷ್ಟು? ವೇಲೆನ್ಸಿ 2. ಮೆಗ್ನೀಷಿಯಮ್ದು ವೇಲೆನ್ಸಿ 2, ಕ್ಲೋರಿನ್ದು ವೇಲೆನ್ಸಿ 1. ಸೊ ಕ್ರಾಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಈ 2 ಇಲ್ಗೋಗುತ್ತೆ, ಈ 1 ಇಲ್ಗೋಗುತ್ತೆ. ಇಟ್ ವಿಲ್ ಬಿಕಮ್ MgCl2. ಇಟ್ ವಿಲ್ ಬಿಕಮ್ ಮೆಗ್ನೀಷಿಯಂ MgCl2 ಆಗಬೇಕು. ಸೊ MgCl 2 ಬರಬೇಕು, ಕ್ಲೋರಿನ್ 2 ಬರಬೇಕು. ಹಾಗಾದರೆ ಈಗ ಬರೆಯೋಣ Mg ಪ್ಲಸ್ ಅಂತ ಬರೆದು Cl ಮತ್ತು Cl2 ಆಗಬೇಕಲ್ವಾ. ಸೊ ಇಲ್ಲೊಂದು Cl ಅಂತ ಬರೀರಿ. 1, 2, 3,
4 5 6 7. Here also 1 2 3 4 5 6 7. ನೋಡಿ, ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಎರಡು ಒಂದೊಂದು ಕ್ಲೋರಿನ್ಗೂ ಒಂದೊಂದು ಎಲೆಕ್ಟ್ರಾನ್ ಸಿಗೋ ಮೂಲಕ ಇಟ್ ವಿಲ್ ಬಿಕಮ್ MgCl2. What it will become? It will become MgCl2. What is MgCl2? It is magnesium chloride. What is magnesium chloride? So magnesium chloride is a that is ionic compound. So ಈ ರೀತಿ ಅಯಾನಿಕ್ ಕಾಂಪೌಂಡ್ಗಳು ಫಾರ್ಮೇಷನ್ ಆಯಿತು. ಸೊ ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ನ ಬರಿಬೇಕು ಅಂದರೆ ಹೌ ಮೆನಿ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ? ಯು ಹ್ಯಾವ್ ಟು ಫಾಲೋ 3 ಸ್ಟೆಪ್ಸ್. ಸೊ ಮೊದಲನೇ ಸ್ಟೆಪ್ಪನ್ನು ವಿ ಕಾಲ್ ಇಟ್ ಆಸ್ ಮೆಟಲ್ ಲೂಸಸ್ ಎಲೆಕ್ಟ್ರಾನ್. ಎರಡನೇ ಸ್ಟೆಪ್ಪು ಮೆಟಲ್ ಗೇನ್ಸ್ ಎಲೆಕ್ಟ್ರಾನ್. ಮೂರನೇ ಸ್ಟೆಪ್ಪು ಮೆಟಲ್ ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್. ಸೊ ಈ ರೀತಿ ನೀವು ಬರೀಬೇಕು. ಸೊ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಈಸಿಯಾಗಿ ಸ್ಕೋರು ಕೂಡ ಮಾಡ್ಕೋಬೋದು. ದೆನ್ ಕಮಿಂಗ್ ಟು 64th ಕ್ವಶನ್, that is the 64th question is what is meant by combination reaction. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು ಒಂದು. ಎರಡನೇದಕ್ಕೆ ಬರೋಣ, that is give example. So let us see what is combination reaction and with their examples. So let us see the example. What is combination reaction? A reaction in which two or more reactant combine to form a single product. What is combination reaction? A reaction in which two or more reactant combine to form a single product. ಎಕ್ಸಾಂಪಲ್ನ ತಗೊಳೋದಾದರೆ ಯು ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್. C+O2 ಗಿವ್ ರೈಸ್ ಟು CO2. ನೋಡಿ, ಎರಡು ರಿಯಾಕ್ಟೆಂಟ್ಗಳು ಸೇರಿಕೊಂಡು ಒಂದು ಪ್ರಾಡಕ್ಟ್ ಆಯಿತು. ಎರಡನೇ ಎಕ್ಸಾಂಪಲ್, ಈಸಿ ಎಕ್ಸಾಂಪಲ್, 2Mg+O2 ಗಿವ್ ರೈಸ್ ಟು 2MgO. ನೋಡಿ, ಎರಡು ರಿಯಾಕ್ಟೆಂಟ್ಗಳು ಸೇರಿಕೊಂಡು ಒಂದು ಪ್ರಾಡಕ್ಟ್ ಆಯಿತು. ಸೊ ದಿಸ್ ಈಸ್ ಕಾಂಬಿನೇಷನ್. ಎಕ್ಸಾಂಪಲ್ ಈಸಿಯಾಗಿ ಜ್ಞಾಪಕ ಇಟ್ಕೊಡಿ. C+O2 CO2, 2Mg+O2 give rise to 2MgO. So this is what? It is called combination reaction. What is combination reaction? A reaction in which two or more reactant combine to form a single product. Such a reaction is called combination reaction. Example, 2Mg+O2 give rise to 2MgO, C+O2 give rise to CO2. ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹಾಕಿದ್ದೀನಿ. ಸೊ ಇದನ್ನ ಜ್ಞಾಪಕ ಇಟ್ಕೋಬೇಕು. ಇನ್ನು ನೆಕ್ಸ್ಟು 65ನೇ ಕ್ವಶನಿಗೆ ಬಂದರೆ ವೆರಿ ಇಂಪಾರ್ಟೆಂಟು. ಸೊ ಈಗ ನಾನು ಬರೆದಿರುವಂತಹ ಈ ಗ್ಲ್ಯಾಂಡ್ಸ್ನ ನೋಡಿದ್ರೆ, ಈ ಗ್ಲ್ಯಾಂಡ್ಸ್ನಲ್ಲಿ ಗ್ಯಾರಂಟಿ ಒಂದು ಗ್ಲ್ಯಾಂಡ್ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಸೊ ಒಂದು ಗ್ಲ್ಯಾಂಡ್ ಬಗ್ಗೆ ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಹಾಗಾದರೆ ಅದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ದ ಫಸ್ಟ್ ಟೈಪ್ ಆಫ್ ಗ್ಲ್ಯಾಂಡ್? ಗ್ಲ್ಯಾಂಡ್ ಯಾವುದು, ಅದು ಯಾವ ಹಾರ್ಮೋನ್ನ ಬಿಟ್ಕೊಡುತ್ತೆ, ಅದರ ಫಂಕ್ಷನ್. ಇಷ್ಟನ್ನು ನಾವೀಗ ನೋಡ್ತಾ ಹೋಗ್ಬೇಕು. ಸೊ ಮೊದಲನೇದಕ್ಕೆ ಬರೋಣ. ದ ನೇಮ್ ಆಫ್ ದ ಫಸ್ಟ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಆಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಪಿಟ್ಯೂಟರಿ ಗ್ಲ್ಯಾಂಡನ್ನು ನಾವು ಮೊದಲನೇ ಗ್ಲ್ಯಾಂಡ್ ಅಂತ ತಗೊಂಡಿದ್ದೀವಿ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಇಟ್ ಈಸ್ ಫೌಂಡ್ ಇನ್ ದ ಬ್ರೈನ್. ನಮ್ಮ ಬ್ರೈನ್ನಲ್ಲಿ ಕಂಡು ಬರುತ್ತೆ. ಲೊಕೇಶನ್ ಈಸ್ ಬ್ರೈನ್. ಹಾಗಾದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಯಾವ ಹಾರ್ಮೋನ್ನ ಬಿಟ್ಕೊಡುತ್ತೆ? ಇಟ್ ಗಿವ್ಸ್ ಆಸ್ ಎ ಹಾರ್ಮೋನ್ ಕಾಲ್ಡ್ ಗ್ರೋತ್ ಹಾರ್ಮೋನ್. ಯಾವ ಹಾರ್ಮೋನ್ನ ಕೊಡುತ್ತೆ ನಮಗೆ? ಗ್ರೋತ್ ಹಾರ್ಮೋನ್. ಹಾಗಾದರೆ ಫಂಕ್ಷನ್ ಏನು? ಸೊ ಪಿಟ್ಯೂಟರಿ ಗ್ಲ್ಯಾಂಡಿನ ಫಂಕ್ಷನ್ ಏನಪ್ಪ ಅಂದರೆ ಹೆಲ್ಪ್ಸ್ ಇನ್ growth and development of growth ಮತ್ತು ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅಡಲ್ಟ್ಸ್ ಆ್ಯಂಡ್ ಚೈಲ್ಡ್. ಸೊ ಅಡಲ್ಟ್ಸ್ ಮತ್ತು ಚೈಲ್ಡಲ್ಲಿ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಹೂ ವಿಲ್ ಹೆಲ್ಪ್ಸ್ ದಟ್ ಗ್ಲ್ಯಾಂಡ್ ಈಸ್ ಪಿಟ್ಯೂಟರಿ ಗ್ಲ್ಯಾಂಡ್. ವಾಟ್ ಈಸ್ ದ ನೇಮ್ ಆಫ್ ದ ಗ್ಲ್ಯಾಂಡ್? ಪಿಟ್ಯೂಟರಿ ಗ್ಲ್ಯಾಂಡ್. ವೇರ್ ಇಟ್ ಈಸ್ ಲೊಕೇಟೆಡ್? ಬ್ರೈನ್. What hormone it will secrete? Growth hormone. What is its function? It helps in growth and development of adults and child. So ಇಷ್ಟನ್ನ ನೀವು ಪಿಟ್ಯೂಟರಿ ಗ್ಲ್ಯಾಂಡ್ ಬಗ್ಗೆ ತಿಳ್ಕೋಬೇಕು. Then what is the second type of gland? That is called as thyroid gland.
ಸೊ ವೇರ್ ದ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಲೊಕೇಟೆಡ್, ಇಟ್ ಈಸ್ ಲೊಕೇಟೆಡ್ ಇನ್ ನೆಕ್ ಅಂತ ನಾವು ಬರಿಬೋದು, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಥ್ರೋಟ್, ಕುತ್ತಿಗೆಯ ಭಾಗ ಅಥವಾ ಗಂಟಲಿನ ಭಾಗ. ಸೊ ನೆಕ್ ಆರ್ ಥ್ರೋಟ್. ಹಾಗಾದರೆ ಯಾವ ಹಾರ್ಮೋನನ್ನು ಬಿಟ್ಕೊಡುತ್ತೆ? ಇಟ್ ಗಿವ್ಸ್ ಔಟ್ ಎ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್. ಯಾವ ಹಾರ್ಮೋನ್ನ ಬಿಟ್ಕೊಡುತ್ತೆ? ಥೈರಾಕ್ಸಿನ್ನು. ಹಾಗಾದರೆ ಇದನ್ನ ಏನಂತ ಕರಿತೀವಿ? ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ವಿಚ್ ಹಾರ್ಮೋನ್ ಈಸ್ ಕಾಲ್ಡ್ ಆಸ್ ಪರ್ಸನಾಲಿಟಿ ಹಾರ್ಮೋನ್? Thyroxine is called personality hormone. ಹಾಗಾದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಒನ್? ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಕೇಳ್ತಾನೆ ಕ್ವಶನ್ ಅನ್ನ. ಇಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮೆಟಬಾಲಿಸಮ್ ಇನ್ ಅವರ್ ಬಾಡಿ. ಪ್ರೋಟೀನ್ಸ್ ಮೆಟಬಾಲಿಸಮ್. ಸೊ ನಮ್ಮ ಬಾಡಿನಲ್ಲಿ ಕಾರ್ಬೋಹೈಡ್ರೇಟ್ಗಳ, ಪ್ರೋಟೀನ್ಗಳ ಮತ್ತು ಫ್ಯಾಟ್ಗಳ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡೋನು ಯಾರಪ್ಪ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಸೆಕೆಂಡ್ ಟೈಪ್ ಆಫ್ ಗ್ಲ್ಯಾಂಡ್? ದಟ್ ಈಸ್ ಕಾಲ್ಡ್ ಥೈರಾಯ್ಡ್ ಗ್ಲ್ಯಾಂಡ್. ವೇರ್ ಇಟ್ ಈಸ್ ಲೊಕೇಟೆಡ್? ನೆಕ್ ಆರ್ ಥ್ರೋಟ್ ರೀಜನ್. What is the hormone it secretes? It secretes a hormone called thyroxine. It is also called personality hormone. What is the function? It regulates carbohydrates, fats and proteins metabolism in our body. So this is the function of that is thyroid gland. Next, coming to the next type of gland, that is called as adrenal gland. So what is the location of adrenal gland? Adrenal gland is located above kidney, above each kidney. In our body there are two kidneys are there. So on each kidney, so this adrenal gland is located. And what is the hormone it secretes? It secretes a hormone called adrenaline. What is the name of the hormone it secretes? Adrenaline hormone. ಹಾಗಾದರೆ ಈ ಅಡ್ರಿನಲೈನ್ ಹಾರ್ಮೋನನ್ನು ವಿ ಕಾಲ್ ಇಟ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್. ಅಡ್ರಿನಲೈನ್ ಹಾರ್ಮೋನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್. ಹಾಗಾದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಅಡ್ರಿನಲ್ ಗ್ಲ್ಯಾಂಡ್? ಸೊ ಇಟ್ ಆಕ್ಟ್ಸ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್. ಅದಕ್ಕೆ ಇದನ್ನು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೆಯೋದು. ಇಟ್ ಆಕ್ಟ್ಸ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್. ಹಾಗಾದರೆ ಆ ಎಮರ್ಜೆನ್ಸಿ ಸಿಚುಯೇಷನ್ಸ್ನಲ್ಲಿ ಇನ್ ಎಮರ್ಜೆನ್ಸಿ ಸಿಚುಯೇಷನ್ ಇಟ್ ಕಂಟ್ರೋಲ್ಸ್. ನೋಡಿ, ನಮಗೆ ಭಯ ಆದಾಗ, ಕೋಪ ಬಂದಾಗ ಅಥವಾ ತುಂಬ ದುಃಖ ಆದಾಗ, ಸೊ ನಮ್ಮ ಹಾರ್ಟ್ ಬೀಟ್ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು. ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ, ರೆಸ್ಪಿರೇಷನ್ ಹೆಚ್ಚಾಗುತ್ತೆ. ಸೊ ಮತ್ತೆ ಬ್ಲಡ್ ಪ್ರೆಷರು ಕೂಡ ಹೆಚ್ಚಾಗುತ್ತೆ. ಸೊ ಇವನ್ನೆಲ್ಲ ಕಂಟ್ರೋಲ್ ಮಾಡೋನು ಯಾರಪ್ಪ ಅಂದರೆ ದಟ್ ಈಸ್ ಅಡ್ರಿನಲ್ ಗ್ಲ್ಯಾಂಡ್. Because adrenal gland will secrete a hormone called adrenaline hormone. What is the third type of gland? Adrenal gland. What hormone it secretes? It secretes a hormone called adrenaline. It is called emergency hormone because it is secreted only during emergency situation. Then what does it controls? It controls in emergency situation. It controls heartbeat, respiration and blood pressure. ಸೊ ಇಷ್ಟನ್ನ ನೀವು ಅಡ್ರಿನಲ್ ಗ್ಲ್ಯಾಂಡಿನ ಬಗ್ಗೆ ತಿಳ್ಕೋಬೇಕು. ದ ನೆಕ್ಸ್ಟ್ ಟೈಪ್ ಆಫ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸ್ ಈಸ್ ದ ನೆಕ್ಸ್ಟ್ ಟೈಪ್ ಆಫ್ ಗ್ಲ್ಯಾಂಡ್ and where it is located? The pancreas is located in the abdomen region. Abdomen region ಅಲ್ಲಿ ಲೊಕೇಟ್ ಆಗಿದೆ. ಹಾಗಾದ್ರೆ ವಾಟ್ ಈಸ್ ದ ನೇಮ್ ಆಫ್ ದ ಹಾರ್ಮೋನ್ the pancreas will secrete? It secretes a hormone called, one is insulin and another one is called glucagon. So glucagon and insulin are the hormones secreted by that is pancreas. Then what is the function of pancreas? Very important. It regulates blood sugar level. ನಮ್ಮ ಬ್ಲಡ್ಡಿನಲ್ಲಿ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ. ಹೂ ವಿಲ್ ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್ ಇನ್ ಅವರ್ ಬಾಡಿ? ದಟ್ ಈಸ್ ದ ಪ್ಯಾಂಕ್ರಿಯಾಸ್. ಬಿಕಾಸ್ ಪ್ಯಾಂಕ್ರಿಯಾಸ್ ವಿಲ್ ಸೆಕ್ರೇಟ್ ಎ ಹಾರ್ಮೋನ್ ಕಾಲ್ಡ್ ಇನ್ಸುಲಿನ್ ಆ್ಯಂಡ್ ಗ್ಲೂಕೋಗಾನ್. ಸೊ ಈ ಗ್ಲೂಕೋಗಾನ್ ಏನು ಮಾಡುತ್ತೆ? ಹೆಚ್ಚಾದಂತಹ ಶುಗರನ್ನು ಕಮ್ಮಿ ಮಾಡುತ್ತೆ. ಈ ಇನ್ಸುಲಿನ್ ಏನು ಮಾಡುತ್ತೆ? ಕಮ್ಮಿ ಇರೋಂಥ ಶುಗರ್ ಲೆವೆಲ್ನ ಹೆಚ್ಚು ಮಾಡುತ್ತೆ. ಹಾಗಾದ್ರೆ ಇಬ್ಬರ ಕೆಲಸ ಏನಪ್ಪ ಅಂದರೆ ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡೋದು. ಹೂ ವಿಲ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್? ದಟ್ ಈಸ್ ಇನ್ಸುಲಿನ್.
What is the name of the fourth type of gland, that is pancreas. ಇದನ್ನ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ, ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ, ಇದನ್ನ ಮಿಕ್ಸ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಎರಡನ್ನೂ ಹಾಕ್ತೀನಿ. ಸೊ ನೇಮ್ ಆಫ್ ದ ಗ್ಲ್ಯಾಂಡ್ ಈಸ್ ಪ್ಯಾಂಕ್ರಿಯಾಸ್. It secretes a hormone called insulin and glucagon. Its function is to regulate blood sugar level. ಸೊ ಇದು ನೀವು ತಿಳ್ಕೊಬೇಕಾಗಿರೋ ನೆಕ್ಸ್ಟ್ ಟೈಪ್ ಆಫ್ ಗ್ಲ್ಯಾಂಡ್. ಈಗ ನೆಕ್ಸ್ಟ್ ಹೋಗೋಣ, ಫಿಫ್ತ್ ಒನ್. ದ ಫಿಫ್ತ್ ಟೈಪ್ ಆಫ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಟೆಸ್ಟಿಸ್. ಹಾಗಾದರೆ ಈ ಟೆಸ್ಟಿಸ್ ಎಲ್ಲಿರುತ್ತೆ? ದ ಟೆಸ್ಟಿಸ್ ಆರ್ ಫೌಂಡ್ ಬಿಲೋ ದ ಅಬ್ಡಮನ್. ಸೊ ಅಬ್ಡಮನ್, ಬಿಲೋ ಅಬ್ಡಮನ್. ಹಾಗಾದರೆ ವಾಟ್ ಈಸ್ ದ ಹಾರ್ಮೋನ್ ಇಟ್ ಸೆಕ್ರೇಟ್ಸ್? ದ ಟೆಸ್ಟಿಸ್ ವಿಲ್ ಸೆಕ್ರೇಟ್ ಎ ಹಾರ್ಮೋನ್ ಕಾಲ್ಡ್ ಟೆಸ್ಟೋಸ್ಟೆರಾನ್. ಯಾವುದು? ಟೆಸ್ಟೋಸ್ಟೆರಾನ್ ಈಸ್ ದ ಹಾರ್ಮೋನ್ ಸೆಕ್ರೇಟೆಡ್ ಬೈ ಟೆಸ್ಟಿಸ್. ಹಾಗಾದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಟೆಸ್ಟಿಸ್? Testosterone. So what is, where the location of testis? It is found below the abdomen. What is the function? That is testosterone. It secretes a hormone called testosterone. What is the function? Nodi ee testis na, it is found only in male, not in female. So this testosterone is secreted by the testis in male, and its function is it helps in the production of sperms. ಸೊ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರೊಡಕ್ಷನ್ ಆಫ್ ಸ್ಪರ್ಮ್. ವಾಟ್ ಆರ್ ಸ್ಪರ್ಮ್ಸ್? ಸ್ಪರ್ಮ್ಸ್ ಆರ್ ದ ಮೇಲ್ ಗ್ಯಾಮೆಟ್ಸ್ ಒಂದು, ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್. Who is responsible for the secondary sexual character? That is testosterone. ಸೊ ವಾಯ್ಸು ಕ್ರ್ಯಾಕ್ ಆಗೋದು ಒಂದು, ಸೊ ವಾಯ್ಸು ಗಡಿಸುತನ ಬರೋದು ಒಂದು, ಧ್ವನಿ ಗಡಿಸುತನ ಬರೋದು. ಎರಡನೇದು, ಸೊ ಬಾಯ್ಸ್ನಲ್ಲಿ ಗಡ್ಡ ಮೀಸೆಗಳು ಬರೋದು, ಅದನ್ನೇ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಆ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಗೆ ಕಾರಣ ಟೆಸ್ಟೋಸ್ಟೆರಾನ್. ಸೊ ಇಷ್ಟನ್ನ ನೀವು, ದಟ್ ಈಸ್ ಮೇಲ್ ಫಿಮೇಲ್, ದಟ್ ಈಸ್ ಮೇಲ್ ಗ್ಯಾಮೆಟ್, ದಟ್ ಈಸ್ ಟೆಸ್ಟಿಸ್ನಲ್ಲಿ ಜ್ಞಾಪಕ ಇಟ್ಕೋಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಗ್ಲ್ಯಾಂಡ್? ಟೆಸ್ಟಿಸ್. ವಾಟ್ ಡಸ್ ಇಟ್ ಸೆಕ್ರೇಟ್ಸ್? ಟೆಸ್ಟೋಸ್ಟೆರಾನ್. What is its function? Production of sperms, and also it is responsible for secondary sexual character. Then coming to ovaries. So ovaries are found in abdomen part, and what is the hormone it secretes? It secretes two types of hormone. One is called estrogen and second one is called progesterone. These are the two hormones secreted by ovaries. ಹಾಗಾದರೆ ಇಟ್ ಈಸ್ ಫೌಂಡ್ ಓನ್ಲಿ ಇನ್ ಫೀಮೇಲ್. ಹಾಗಾದರೆ ಈ ಎಸ್ಟ್ರೋಜನ್ ಏನು ಮಾಡುತ್ತೆ? ಎಸ್ಟ್ರೋಜನ್ ಕೆಲಸ ಏನಪ್ಪ ಅಂದರೆ, ಮೊದಲನೇ ಕೆಲಸ ಇಟ್ ಕಂಟ್ರೋಲ್ಸ್ ಮೆನಿಸ್ಟ್ರಿಯಲ್ ಸೈಕಲ್. ಸೊ ಮೆನಿಸ್ಟ್ರಿಯಲ್ ಸೈಕಲನ್ನು ಅಂದರೆ ಮಂತ್ಲಿ ಪೀರಿಯಡನ್ನು ಕಂಟ್ರೋಲ್ ಮಾಡುತ್ತೆ. ಸೊ ದಟ್ ಈಸ್ ಇಟ್ ಕಂಟ್ರೋಲ್ ಮೆನಿಸ್ಟ್ರಿಯಲ್ ಸೈಕಲ್ ಒಂದು. ಎರಡನೇದು, ದಿಸ್ ಎಸ್ಟ್ರೋಜನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್. Who is responsible for the secondary sexual character? That is ovaries. That is estrogen secreted by ovaries, secondary sexual character. Then what is the function of progesterone? The progesterone ಕೆಲಸ ಯಾವಾಗಲಪ್ಪ ಅಂದರೆ, when a woman become a pregnant, when she become a pregnant, ಅವಳಲ್ಲಿ ಬಾಡಿ ಚೇಂಜಸ್ ಆಗುತ್ತೆ. ಆ ಪ್ರೆಗ್ನೆಂಟ್ ಟೈಮ್ನಲ್ಲಿ ಅವಳ ಬಾಡಿನಲ್ಲಿ ಏನೇ ಚೇಂಜಸ್ ಆದರೂ ಆ ಎಲ್ಲ ಚೇಂಜಸ್ನ ಕಂಟ್ರೋಲ್ ಮಾಡೋನು ಯಾರಪ್ಪ ಅಂದರೆ ಪ್ರಾಗಿಸ್ಟೆರಾನ್. ದಿಸ್ ಹಾರ್ಮೋನ್ ವಿಲ್ ಬಿ ಸೆಕ್ರೇಟೆಡ್ ಓನ್ಲಿ ವೆನ್ ದ ವುಮನ್ ಬಿಕಮ್ ಎ ಪ್ರೆಗ್ನೆಂಟ್. ಆ ಟೈಮ್ನಲ್ಲಿ ಮಾತ್ರ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಬೇರೆ ಟೈಮ್ನಲ್ಲಿ ಅದು ಈ ಹಾರ್ಮೋನೇ ಸೆಕ್ರೇಟ್ ಆಗೋದಿಲ್ಲ. ಸೊ ಪ್ರಾಗಿಸ್ಟೆರಾನ್ ಇಸ್ ದ ಹಾರ್ಮೋನ್ ಸೆಕ್ರೇಟೆಡ್ ಓನ್ಲಿ ಡ್ಯೂರಿಂಗ್ ವೆನ್ ದ ವುಮನ್ ಈಸ್ ಪ್ರೆಗ್ನೆಂಟ್. ಅವಳಲ್ಲಿ ಹಲವಾರು ಬಾಡಿನಲ್ಲಿ ಚೇಂಜಸ್ ಆಗುತ್ತೆ. ಆ ಎಲ್ಲ ಚೇಂಜಸ್ನು ಕಂಟ್ರೋಲ್ ಮಾಡೋನು ಯಾರಪ್ಪ ಅಂದರೆ ಪ್ರಾಗಿಸ್ಟೆರಾನ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಗ್ಲ್ಯಾಂಡ್? ದ ಸಿಕ್ಸ್ತ್ ಟೈಪ್ ಆಫ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ovaries. What is where it is located? In the abdomen part. What is the function? What is the hormone it secretes? It secretes two types of hormone. One is called estrogen, another one is called progesterone. ಹಾಗಾದರೆ what is the function of estrogen? It controls menstrual cycle in female and it is responsible for secondary sexual character. ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಅಂದರೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗೋದಿರ್ಬೋದು. ನೆಕ್ಸ್ಟು
ದಟ್ ಈಸ್ ಪ್ರೈವೇಟ್ ಪಾರ್ಟ್ನಲ್ಲಿ ಸೊ ಏನು ಏರ್ ಗ್ರೋತ್ ಆಗೋದಿರ್ಬೋದು, ಎರಡನೇದು ಮೆನ್ಸ್ಟ್ರಿಯಲ್ ಸೈಕಲ್ಲು ಸ್ಟಾರ್ಟ್ ಆಗೋದಿರ್ಬೋದು, ಅದನ್ನೆಲ್ಲ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅದನ್ನೆಲ್ಲ ಮಾಡೋನು ಎಸ್ಟ್ರೋಜನ್. ಇನ್ನು ನೆಕ್ಸ್ಟ್ ಬರೋಣ ಸೆವೆಂತ್ ಟೈಪ್ ಆಫ್ ಗ್ಲ್ಯಾಂಡನ್ನ. ದಟ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಪೀನಿಯಲ್ ಗ್ಲ್ಯಾಂಡ್. ದಟ್ ಪೀನಿಯಲ್ ಗ್ಲ್ಯಾಂಡ್ ಈಸ್ ಲೊಕೇಟೆಡ್ ಇನ್ ದ ಬ್ರೈನ್. ಹಾಗಾದರೆ ವಾಟ್ ದ ಹಾರ್ಮೋನ್ ಇಟ್ ಸೆಕ್ರೀಟ್ಸ್ ಎ ಹಾರ್ಮೋನ್ ಕಾಲ್ಡ್ ಮೆಲಾಟನಿನ್. ಸೊ ಇದು ಮೆಲಾಟನಿನ್ ಅನ್ನುವಂಥ ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ. ಹಾಗಾದರೆ ಇದೇನು ಮಾಡುತ್ತಪ್ಪ ಅಂದರೆ ಇದರ ಕೆಲಸ ಇಟ್ ಕಂಟ್ರೋಲ್ ದಟ್ ಈಸ್ ಸ್ಲೀಪ್ ವೇಕ್ ಸೈಕಲ್. ಈಗ ನೋಡಿ, ನಾವು ಡೈಲಿ 9:30 ನಿದ್ದೆ ಮಾಡ್ತಾ ಇದ್ರೆ ಆ ನಿದ್ದೆ 9:30 ಆಗ್ತಿದ್ದಂಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಈ ಪೀನಿಯಲ್ ಗ್ಲ್ಯಾಂಡು ಎಕ್ಸಸ್ ಆಗಿ ಸೆಕ್ರೀಟ್ ಆದರೆ, ಇಫ್ ದ ಪೀನಿಯಲ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಮೋರ್ ಮೆಲಾಟನಿನ್, ಹೆಚ್ಚು ಮೆಲಾಟನಿನ್ ಸೆಕ್ರೀಟ್ ಆದರೆ ಹೆಚ್ಚು ನಿದ್ದೆ ಬರುತ್ತೆ. ಮೆಲಾಟನಿನ್ ಹಾರ್ಮೋನು ಸೆಕ್ರೀಟ್ ಕಡಿಮೆ ಆದರೆ ನಿದ್ದೆ ಕಮ್ಮಿ ಬರುತ್ತೆ. ಸೊ ನಿದ್ದೆ ಜಾಸ್ತಿ, ನಿದ್ದೆ ಕಮ್ಮಿ, ಎರಡಕ್ಕೂ ಕಾರಣ ದಟ್ ಹಾರ್ಮೋನ್ ಈಸ್ ಕಾಲ್ಡ್ ಮೆಲಾಟನಿನ್ ಹಾರ್ಮೋನ್, ಆ್ಯಂಡ್ ದಿಸ್ ಹಾರ್ಮೋನ್ ಈಸ್ ಸೆಕ್ರೀಟೆಡ್ ಬೈ ಎ ಗ್ಲ್ಯಾಂಡ್ ಕಾಲ್ಡ್ ಪೀನಿಯಲ್ ಗ್ಲ್ಯಾಂಡ್. ವಾಟ್ ಈಸ್ ದ ಸೆವೆಂತ್ ಟೈಪ್ ಆಫ್ ಗ್ಲ್ಯಾಂಡ್? ಪೀನಿಯಲ್ ಗ್ಲ್ಯಾಂಡ್. Where it is located? In the brain part. And what is the hormone it secretes? Melatonin. If the melatonin ಹೆಚ್ಚಿಗೆ ಸೆಕ್ರೇಟ್ ಆದರೆ ನಮಗೆ ಹೆಚ್ಚು ನಿದ್ದೆ ಬರುತ್ತೆ. ಮೆಲಾಟನಿನ್ ಕಡಿಮೆ ಸೆಕ್ರೇಟ್ ಆದರೆ ನಮಗೆ ನಿದ್ದೆ ಕಮ್ಮಿ ಬರುತ್ತೆ. ಹಾಗಾದರೆ ಅದನ್ನೇ ಸ್ಲೀಪ್ ವೇಕ್ ಸೈಕಲ್ ಅಂತ ಕರಿತೀವಿ. ಸೊ ಆ ಸ್ಲೀಪ್ ವೇಕ್ ಸೈಕಲ್ನ ಕಂಟ್ರೋಲ್ ಮಾಡೋನು ಯಾರು? ದಟ್ ಹಾರ್ಮೋನ್ ಈಸ್ ಕಾಲ್ಡ್ ಮೆಲಾಟನಿನ್ ಹಾರ್ಮೋನ್. ನೆಕ್ಸ್ಟಿಗೆ ಬರೋಣ. ದ ಲಾಸ್ಟ್ ಟೈಪ್ ಆಫ್ ಗ್ಲ್ಯಾಂಡ್ ದಟ್ ಯು ಹ್ಯಾವ್ ಟು ಸ್ಟಡಿ ಈಸ್ hypothalamus. And where it is located? This hypothalamus also located in brain, and it secretes a hormone called releasing hormone. What is the name of the hormone secreted by hypothalamus? That is releasing hormone. ಹಾಗಾದ್ರೆ ಇದ್ರ ಕೆಲಸ ಏನಪ್ಪ ಅಂದರೆ it control the hormones of pituitary gland. What does it control? It control the hormones of pituitary gland. So who will control the hormones of pituitary gland? That is called as hypothalamus, because hypothalamus releases a hormone called releasing hormone. What is the eighth type of gland? The name of the eighth type of gland is called hypothalamus. And what is the location? It is located in the brain. And what is its function? Its function is what type of hormone it secrete? It secrete a hormone called releasing hormone. What is its function? It control the hormones of pituitary gland. ಇಷ್ಟನ್ನ ನೀವು ಸ್ಟಡಿ ಮಾಡಲೇಬೇಕು, ತಿಳ್ಕೊಳ್ಳೇಬೇಕು. ನಾನು ಎಲ್ಲದರೊಳಗೂ ಸಿಂಪಲ್ಲಾಗಿ ಸೆಂಟೆನ್ಸ್ನೆಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ, ಯಾಕೆಂದರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ. ಸೊ ಇದನ್ನು ನೀವು ಕಲೀಲೇಬೇಕು. ಇಷ್ಟರಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ನ ಕೇಳುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಯು ಹ್ಯಾವ್ ಟು ಲರ್ನ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ 66th question. Then 66th question is, why is iodized salt is made compulsory? ನಮ್ಮ ಡಯಟ್ನಲ್ಲಿ ನಾವು ಅಯೋಡೈಸ್ಡ್ ಸಾಲ್ಟನ್ನು ಕಂಪಲ್ಸರಿ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಉಪ್ಪಿನಲ್ಲಿ ಅಯೋಡಿನ್ ಇರಲೇಬೇಕು. ಯಾಕೆ ಅಂದರೆ ಬಿಕಾಸ್ ಅಯೋಡಿನ್ ಈಸ್ ನೆಸೆಸರಿ. ಅಯೋಡಿನ್ ಏನಕ್ಕೆ ಬೇಕು? ಬಿಕಾಸ್ ಅಯೋಡಿನ್ ಈಸ್ ನೆಸೆಸರಿ ಟು ಪ್ರೊಡ್ಯೂಸ್ ಥೈರಾಕ್ಸಿನ್. ಸೊ ನಮ್ಮ ಬಾಡಿನಲ್ಲಿ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಥೈರಾಕ್ಸಿನ್ ಬಿಡುಗಡೆ ಆಗಬೇಕು ಅಂದರೆ ಯಾರು ಬೇಕೇ ಬೇಕು? ದಟ್ ಈಸ್ ಅಯೋಡಿನ್ ಬೇಕೇ ಬೇಕು. ಸೊ ವಾಟ್ ಈಸ್ ದ ಫಂಕ್ಷನ್? ವೈ ಈಸ್ ಅಯೋಡೈಸ್ಡ್ ಸಾಲ್ಟ್ ಈಸ್ ಮೇಡ್ ಕಂಪಲ್ಸರಿ? ಬಿಕಾಸ್ ಅಯೋಡೈಸ್ಡ್ ಸಾಲ್ಟ್ ಕಂಟೈನ್ ಅಯೋಡಿನ್, ಆ್ಯಂಡ್ ದಿಸ್ ಅಯೋಡಿನ್ ಈಸ್ ನೆಸೆಸರಿ ಟು ಪ್ರೊಡ್ಯೂಸ್ ಥೈರಾಕ್ಸಿನ್. ಸೊ ನೀವು ಇದು ಕ್ವಶನ್ಗೆ ಇಷ್ಟೇ ಬರೀಬೇಕು, ಬಿಕಾಸ್ ಅಯೋಡಿನ್ ಈಸ್ ನೆಸೆಸರಿ ಟು ಪ್ರೊಡ್ಯೂಸ್ ಥೈರಾಕ್ಸಿನ್. ಅಷ್ಟೇ, ಕ್ಲೋಸ್. Then what is meant by define synapse? What is synapse? A fine gap between. What is synapse? 1 marks question. No, a fine gap between two successive neuron. A fine gap between two successive neuron is called as synapse. What is synapse?
a fine gap between two successive neuron. So this is the definition for that is synapse. Then coming to reflex action. What is reflex action? A quick, sudden, and immediate, ನೋಡಿ ಹಿಂಗೆ ಪದ ಬಳಸಬೇಕು. ಎ ಕ್ವಿಕ್, ಸಡನ್ ಅಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ಟು stimuli. A quick, sudden and immediate response to stimuli is called reflex action. So what is reflex action? A quick, sudden and immediate response to stimuli. So a quick, sudden and immediate response to stimuli is called as reflex action. Then what are the differences between reflex action and walking? ನೋಡಿ ಇದು 2 ಮಾರ್ಕ್ಸ್ಗೆ ಕೇಳ್ತಾನೆ ಕ್ವಶನ್ ಅನ್ನ. ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡಬಹುದು. ರಿಫ್ಲೆಕ್ಸ್ ಆಕ್ಷನ್ ಅನ್ನ ಇಟ್ ಈಸ್ ಕಂಟ್ರೋಲ್ಡ್ ಬೈ, who will control the reflex action? It is controlled by spinal cord. Who will control the reflex action? Reflex action is controlled by spinal cord. ಹಾಗಾದ್ರೆ who will control the walking? Walking is controlled by brain. ನೋಡಿ ಬರೀಬೇಕಾದ್ರೆ ನಾನು ಸೆಂಟೆನ್ಸ್ ಬರ್ದಿಲ್ಲ, ನೀವು ಬರ್ಕೋಬೇಕು. ಸೊ ರಿಫ್ಲೆಕ್ಸ್ ಆಕ್ಷನ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್, ವಾಕಿಂಗ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಬ್ರೈನ್. ನೆಕ್ಸ್ಟ್ ಇಟ್ ಟೇಕ್ಸ್ ಪ್ಲೇಸ್, ಎರಡನೇ ಪಾಯಿಂಟ್, ಇಟ್ ಟೇಕ್ಸ್ ಪ್ಲೇಸ್ ಕ್ವಿಕ್ಲಿ. ಸೊ ರಿಫ್ಲೆಕ್ಸ್ ಆಕ್ಷನ್ ಕ್ವಿಕ್ ಆಕ್ಷನ್, ಇಟ್ ಟೇಕ್ಸ್ ಪ್ಲೇಸ್ ಕ್ವಿಕ್ಲಿ. ವಾಕಿಂಗ್ ಇದೆಯಲ್ಲ ಇಟ್ ಟೇಕ್ಸ್ ಪ್ಲೇಸ್ ಸ್ಲೋಲಿ. So these are the two differences between reflex action and walking. Reflex action controlled by spinal cord, walking controlled by brain. Reflex action takes place quickly, walking takes place slowly. So these are the two differences between reflex action and walking. Then coming to 70th question, what is reflex arc? ರಿಫ್ಲೆಕ್ಸ್ ಆಕ್ಷನ್ ನೋಡಿದ್ವು, ಈಗ ರಿಫ್ಲೆಕ್ಸ್ ಆರ್ಕಿಗೆ ಬರೋಣ. ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ದೆನ್ ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವೆನ್ ಹಾಟ್ ಆಬ್ಜೆಕ್ಟ್ ಈಸ್ ಟಚ್ಡ್. ಈಗ ರಿಫ್ಲೆಕ್ಸ್ ಆರ್ಕಿಗೆ ಒಂದು ಪಾತ್ ಬರೀಬೇಕು, ಅದನ್ನು ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂತ ಕೇಳ್ತಾನೆ. ಈ ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಂತ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಹಾಗಾದ್ರೆ ಮೊದಲು ಬರೆಯೋಣ ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ದ ಪಾತ್ ವೇ, ರಿಫ್ಲೆಕ್ಸ್ ಆಕ್ಷನ್ ನಡೆಯೋದಕ್ಕೆ ದಾರಿ. The pathway for reflex action. ರಿಫ್ಲೆಕ್ಸ್ ಆಕ್ಷನ್ ನಡಿಬೇಕು ಅಂದರೆ ಒಂದು ದಾರಿ ಬೇಕು, ಆ ದಾರಿನೇ, ಆ ಪಾತ್ವೇನೆ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ದ ಪಾತ್ವೇ ಫಾರ್ ರಿಫ್ಲೆಕ್ಸ್ ಆಕ್ಷನ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಆಯಿತು. ಹಾಗಾದರೆ ಈಗ ನಾವು ಒಂದು ವಿ ಹ್ಯಾವ್ ಟು ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವೆನ್ ಹಾಟ್ ಆಬ್ಜೆಕ್ಟ್ ಇಸ್ ಟಚ್ಡ್. ನಾವು ಯಾವುದೋ ಒಂದು ಬಿಸಿ ವಸ್ತುನ ಮುಟ್ಟಿದ್ದೀವಿ, ಮುಟ್ಟಿದ ತಕ್ಷಣ ನಾವು ಕೈನ ವಾಪಸ್ ತೆಕ್ಕೊಂಡ್ಬಿಡ್ತೀವಿ. ಬಿಸಿ ಅಂತ ಗೊತ್ತಾಗಿದ ತಕ್ಷಣ ವಾಪಸ್ ತೆಕ್ಕೊಂತೀವಿ. ಅದಕ್ಕೆ ನಾವು ಈಗ ರಿಫ್ಲೆಕ್ಸ್ ಆರ್ಕ್ನ ಬರೀಬೇಕು. ಯಾಕಂದರೆ ರಿಫ್ಲೆಕ್ಸ್ ಆರ್ಕ್ನ ಬರೆಯೋದು ಹೇಗೆ? ಮೊದಲು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ಸ್ಟಿಮುಲಸ್. ಯಾವುದು ಸ್ಟಿಮುಲಸ್ಸು? ಹಾಟ್ ಆಬ್ಜೆಕ್ಟ್. ಬಿಸಿ ಇದೆಯಲ್ಲ, ಆ ಬಿಸಿನೇ ಸ್ಟಿಮುಲಸ್. ಸೊ ವಾಟ್ ಈಸ್ ದ ಸ್ಟಿಮುಲಸ್ ಹಿಯರ್? ದ ಹಾಟ್ ಆಬ್ಜೆಕ್ಟ್ ಈಸ್ ದ ಸ್ಟಿಮುಲಸ್. ಆಯಿತು. ನೀವು ಸ್ಟಿಮುಲಸ್ನ ಮುಟ್ಟಿದ್ದೀರಾ, ಹಾಗಾದ್ರೆ ಸ್ಟಿಮುಲಸ್ ಮುಟ್ಟಿದ್ದೀರಾ ಅಂದರೆ ಸೊ ನೀವು ಹಾಟ್ ಆಬ್ಜೆಕ್ಟ್ನ ಮುಟ್ಟಿದ್ದೀರಾ. ಹಾಟ್ ಅಂತ ಫೀಲ್ ಮಾಡ್ತಾ ಇರೋನು ಯಾರು? ದಟ್ ಈಸ್ ಸೆನ್ಸ್ ಆರ್ಗನ್. ಹಾಗಾದ್ರೆ ಇದು ಬರೀಬೇಕು. ಸೊ ಸ್ಟಿಮುಲಸ್ ಇಂದ ಆರೋ ಮಾರ್ಕ್ ತೋರಿಸಿ ಬರೀಬೇಕು ರಿಸೆಪ್ಟಾರ್ಸ್. ಸೊ ರಿಸೆಪ್ಟರ್ಸ್ ಆಫ್ ಸೆನ್ಸ್ ಆರ್ಗನ್. ಸೊ ಸೆನ್ಸ್ ಆರ್ಗನ್ನಲ್ಲಿರುವ ನಮ್ಮ ಚರ್ಮದಲ್ಲಿರುವಂತಹ ಸೊ ಏನು ತೋರಿಸುತ್ತೆ? ಸೊ ಚರ್ಮದಲ್ಲಿರುವ ರಿಸೆಪ್ಟಾರು ಅದನ್ನು ರಿಸೀವ್ ಮಾಡ್ಕೊಳುತ್ತೆ. ಹಾಗಾದರೆ ರಿಸೆಪ್ಟಾರ್ಸ್ ಆಫ್ ಸೆನ್ಸ್ ಆರ್ಗನ್ ಯಾರಿಗೆ ಇನ್ಫಾರ್ಮೇಷನ್ ಕೊಡುತ್ತೆ? ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಫಾರ್ ಸೆನ್ಸರಿ ನ್ಯೂರಾನ್. ಯಾರಿಗೆ ಇನ್ಫಾರ್ಮೇಷನ್ ಕೊಡುತ್ತೆ? ಸೆನ್ಸರಿ ನ್ಯೂರಾನ್. ಸೆನ್ಸರಿ ನ್ಯೂರಾನ್ ಯಾರಿಗೆ ಇನ್ಫಾರ್ಮೇಷನ್ ಕೊಡುತ್ತೆ? ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಟು ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ಗೆ ಇನ್ಫಾರ್ಮೇಷನ್ ಹೋಯ್ತು. ಸ್ಪೈನಲ್ ಕಾರ್ಡ್ ಯಾರಿಗೆ ಇನ್ಫಾರ್ಮೇಷನ್ ಕೊಡುತ್ತೆ? ಸ್ಪೈನಲ್ ಕಾರ್ಡ್ ಇಟ್ ಗಿವ್ ದ ನೋಡಿ ಇಲ್ಲಿ ಆರೋ ಮಾರ್ಕ್ ತೋರಿಸಿ, ನಾನು ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಬರೀತಾ ಇದ್ದೀನಿ. ಇಟ್ ಗಿವ್ ದ ಇನ್ಫಾರ್ಮೇಷನ್ ಟು ಮೋಟಾರ್ ನ್ಯೂರಾನ್.
ಮೋಟಾರ್ ನ್ಯೂರಾನ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಮೋಟಾರ್ ನ್ಯೂರಾನ್ ಯಾರಿಗೆ ಇನ್ಫಾರ್ಮೇಷನ್ ಕೊಡುತ್ತೆ? ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಟು ಎಫೆಕ್ಟಾರ್. ಎಫೆಕ್ಟಾರ್ ಅಂದರೆ ಯಾರಿರ್ಬೋದು? ನಮ್ಮ ಕೈಯಿನ ಮಾಂಸಗಳು, ದಟ್ ಈಸ್ ಮಸಲ್ಸ್ ಆಫ್ ಹ್ಯಾಂಡ್. ಹೂ ಆರ್ ಕಾಲ್ಡ್ ಎಫೆಕ್ಟಾರ್ಸ್? ಮಸಲ್ಸ್ ಆಫ್ ಅವರ್ ಹ್ಯಾಂಡ್ ಆರ್ ಕಾಲ್ಡ್ ದಟ್ ಈಸ್ ಎಫೆಕ್ಟಾರ್. ಸೊ ಮಸಲ್ನ ಹ್ಯಾಂಡಿನ ಮಸಲ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಹಾಗಾದ್ರೆ ಹ್ಯಾಂಡಿನ ಮಸಲ್ ಏನು ಮಾಡುತ್ತೆ? ಹ್ಯಾಂಡನ್ನು ವಿತ್ಡ್ರಾ ಮಾಡ್ಕೊಳುತ್ತೆ. ಸೊ ಎಫೆಕ್ಟಾರ್ಗೆ ಮೆಸೇಜ್ ಬಂದಮೇಲೆ ಎಫೆಕ್ಟಾರ್ ಏನು ಮಾಡುತ್ತೆ? ರೆಸ್ಪಾನ್ಸ್ ಮಾಡುತ್ತೆ. ಸೊ ವಾಟ್ ಈಸ್ ಅವರ್ ರೆಸ್ಪಾನ್ಸ್? ಸೊ ರೆಸ್ಪಾನ್ಸ್ ಏನಪ್ಪ ಅಂದರೆ ರಿಮೂವಲ್ ಆಫ್ ಆರ್ ವಿತ್ಡ್ರಾಯಿಂಗ್ ಆಫ್ ಹ್ಯಾಂಡ್ ಬ್ಯಾಕ್ ಆರ್ ರಿಮೂವಲ್ ಆಫ್ ಹ್ಯಾಂಡನ್ನ ಕೈನ ವಾಪಸ್ ತೆಕ್ಕೊಳೋದು, ಇದೇ ರೆಸ್ಪಾನ್ಸು. ನೋಡಿ, ಸ್ಟಿಮ್ಯುಲಸ್ ಇಂದ ಶುರುವಾಗಿ ರೆಸ್ಪಾನ್ಸ್ ತನಕ ಬರೀಬೇಕು ನಾವು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಟಿಮ್ಯುಲಸ್ ಆ್ಯಂಡ್ ವಿ ಹ್ಯಾವ್ ಟು ರೈಟ್ ಅಪ್ ಟು ರೆಸ್ಪಾನ್ಸ್. ನೋಡಿ, ಈಗ ಇಲ್ಲಿ ಹೇಳ್ತಾ ಹೋಗ್ತೀನಿ. ಬಿಸಿ ವಸ್ತುನ ಮುಟ್ಟಿದ್ದೀರಾ, ಅದನ್ನು ಫೀಲ್ ಮಾಡ್ಕೊತ ಇರೋದು ಸೆನ್ಸಾರ್ಗನ್ ಫೀಲ್ ಮಾಡಿಕೊಂಡು ಸೆನ್ಸರಿ ನ್ಯೂರಾನ್ಗೆ ಮೆಸೇಜ್ ಕೊಡ್ತು. ಸೆನ್ಸರಿ ನ್ಯೂರಾನ್ ಸ್ಪೈನಲ್ ಕಾರ್ಡ್ಗೆ ಮೆಸೇಜ್ ಕೊಡ್ತು. ಸ್ಪೈನಲ್ ಕಾರ್ಡು ಮೋಟಾರ್ ನ್ಯೂರಾನ್ಗೆ ಮೆಸೇಜ್ ಕೊಡ್ತು. ಮೋಟಾರ್ ನ್ಯೂರಾನ್ ಎಫೆಕ್ಟಾರಿಗೆ ಮೆಸೇಜ್ ಕೊಡ್ತು. ಯಾರು ಎಫೆಕ್ಟಾರ್ ಅಂದರೆ ಮಸಲ್ಸ್ ಆಫ್ ಹ್ಯಾಂಡು. ಮಸಲ್ಸ್ ಆಫ್ ಹ್ಯಾಂಡ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತು. ಸೊ ನಮ್ಮ ಹ್ಯಾಂಡನ್ನು ವಿ ಹ್ಯಾವ್ ಡ್ರಾನ್ ದ ಹ್ಯಾಂಡ್ ಬ್ಯಾಕ್. ಸೊ ಇಷ್ಟನ್ನೇ ನಾವು ಟ್ರೇಸ್ ದ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಬರೀಬೇಕು ನೋಡಿ. ಸ್ಟಿಮ್ಯುಲಸ್, receptor of sense organ, sensory neuron, spinal cord, motor neuron, effector, response. For stimulus, there will be response. So, response to stimuli is called reflex action. ಈ ರಿಫ್ಲೆಕ್ಸ್ ಆಕ್ಷನ್ ನಡೆಯೋದಕ್ಕೆ ಒಂದು ಪಾತ್ ಇದೆಯಲ್ಲ, ಇದೇ ಪಾತು. ಈ ಪಾತನ್ನೇ ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಇದನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್ ದಟ್ ಈಸ್ ಕಾಲ್ಡ್ ಆಸ್. ಸೊ ಇದನ್ನ ನೋಡಿ ಒಟ್ಟಿಗೆ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಕಾರಣ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ತೊಗೊಂಡಿದ್ದೀನಿ. ಅಂದರೆ ಬರೆಯೋದಕ್ಕೂ ಈಸಿ ಆಗಬೇಕು. ಸೊ ಇವೆರಡರ ಬಗ್ಗೆನೂ ನೀವು ತಿಳ್ಕೊಬೇಕು, ಬರೆಯೋದಕ್ಕೂ ಈಸಿ ಆಗಬೇಕು. ಹಾಗಾದ್ರೆ ಅದೇನು ಅಂತ ನೋಡೋಣ. ಎಕ್ಸ್ಪ್ಲೈನ್ ಮಯೋಪಿಯಾ ಆ್ಯಂಡ್ ಹೈಪರ್ಮೆಟ್ರೋಪಿಯಾ. ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಎರಡನ್ನೂ ಎಕ್ಸ್ಪ್ಲೈನ್ ಮಾಡಬೇಕು ನೀವು. ಸೊ ಎರಡನ್ನೂ ಎಕ್ಸ್ಪ್ಲೈನ್ ಮಾಡೋದು ಹೇಗೆ? ಫಸ್ಟ್ ಮಯೋಪಿಯಾಗೆ ಬರೋಣ. ಮಯೋಪಿಯಾಗೆ ಬಂದರೆ ಡೆಫಿನಿಷನ್ ಬರಿಬೇಕು ಮೊದಲು. ಡೆಫಿನಿಷನ್ ಏನೋ? ಸೊ ಮಯೋಪಿಯಾಗೆ ಡೆಫಿನಿಷನ್ ಬರೀತೀನಿ. ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ cannot see, but not ಅಂತ ಹಾಕೋಬೇಡ. ಬಟ್ ನಾಟ್ ಫಾರ್ ಆಬ್ಜೆಕ್ಟ್. ಒಬ್ಬ ವ್ಯಕ್ತಿ ಹತ್ರದ ಆಬ್ಜೆಕ್ಟನ್ನ ಚೆನ್ನಾಗಿ ಕಾಣಿಸುತ್ತೆ, ಅವನಿಗೆ ದೂರದ ಆಬ್ಜೆಕ್ಟು ನೀಟಾಗಿ ಕಾಣಿಸೋದಿಲ್ಲ. ಇದನ್ನೇ ಮಯೋಪಿಯಾ ಅಥವಾ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ. ಹತ್ರದ ನೋಡ್ಬೋದು ಈಸಿಯಾಗಿ, ದೂರದ ನೋಡೋಕ್ಕಾಗೋದಿಲ್ಲ. ಸೊ ಇದು ಮಯೋಪಿಯಾದ ಡೆಫಿನಿಷನ್. ಹಾಗಾದ್ರೆ ಇದೇ ಡೆಫಿನಿಷನ್ ಇಟ್ಕೊಂಡು ಹೈಪರ್ಮೆಟ್ರೋಪಿಯಾ ಬರಿತೀನಿ. ಏನು ಹೈಪರ್ಮೆಟ್ರೋಪಿಯಾ ಅಂದರೆ ಎ ಪರ್ಸನ್, ಸೇಮ್ ಅದೇ ಥರ ಬರಿತೀನಿ ನೋಡಿ. ಎ ಪರ್ಸನ್ ಸ್ವಲ್ಪ ವೇರಿ ಮಾಡ್ತೀನಿ. ಎ ಪರ್ಸನ್ ಕ್ಯಾನ್ ಸಿ, ಇಲ್ಲಿ ಸಿ ಅಂತ ಬಿಟ್ಬಿಟ್ಟಿದ್ದೀನಿ. ಎ ಪರ್ಸನ್ ಕ್ಯಾನ್ ಸಿ. ಎ ಮಯೋಪಿಯಾ ಅಂದರೆ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ಆಬ್ಜೆಕ್ಟ್. ಹಾಗಾದ್ರೆ ಇಲ್ಲಿ ಬರೆಯೋದಾದರೆ ಎ ಪರ್ಸನ್ ಕ್ಯಾನ್ ಸಿ ನಿಯರ್ಗೆ ಆಪೋಸಿಟ್ ಫಾರ್. A person can see far object clearly but not near object. ಒಬ್ಬ ವ್ಯಕ್ತಿಗೆ ದೂರದ ವಸ್ತು ಚೆನ್ನಾಗಿ ಕಾಣಿಸುತ್ತೆ, ಹತ್ರದ ವಸ್ತು ಚೆನ್ನಾಗಿ ಕಾಣಿಸೋದಿಲ್ಲ, ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಇದನ್ನೇ ಹೈಪರ್ಮೆಟ್ರೋಪಿಯಾ. ನೋಡಿ, ಡೆಫಿನಿಷನ್ ಎರಡು ಕ್ಲಿಯರ್ ಆಗ್ಬಿಡ್ತು. ಒಂದು ಡೆಫಿನಿಷನ್ ಕಲ್ತ್ರೆ ಅದಕ್ಕೆ ಉಲ್ಟಾ ಬರೆಯೋದಿಲ್ಲಿ. ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ಆಬ್ಜೆಕ್ಟ್. ಅದೇ ಹೈಪರ್ಮೆಟ್ರೋಪಿಯಾದಲ್ಲಿ ಎ ಪರ್ಸನ್ ಕ್ಯಾನ್ ಸಿ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ನಿಯರ್ ಆಬ್ಜೆಕ್ಟ್. ಸೊ ಒಂದು ದಟ್ ಈಸ್ ಡೆಫಿನಿಷನ್ನ ತಿಳ್ಕೊಂಡ್ವಿ ನಾವು. ಆಯಿತು. ಈಗ ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಸೊ ಇವೆರಡರಲ್ಲಿ ಒಂದು ಎಕ್ಸಾಮ್ನಲ್ಲಿ ಕೇಳುವ ಚಾನ್ಸಸ್ಸು 99% ಈ ಎರಡರಲ್ಲಿ ಒಂದು ಕ್ವಶನ್ನ ಕೇಳಬಹುದು. ಸೊ ಜ್ಞಾಪಕ ಇಟ್ಕೊಳ್ಳಿ. ಹಾಗಾದರೆ ಡೆಫಿನಿಷನ್ ಆಯಿತು. ಎರಡನೇದಕ್ಕೆ ಬರೋಣ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ಮಯೋಪಿಯಾ ಅಂದರೆ ಅವನಿಗೆ ಹತ್ರದ ಆಬ್ಜೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ, ದೂರದ ಕಾಣಿಸಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇಮೇಜ್ ಈಸ್ ಫಾರ್ಮ್ಡ್. ಸೊ ಇಲ್ಲಿ ಯಾವಾಗ ಮಯೋಪಿಯಾ ಕೇಸಲ್ಲಿ ಬಂದರೆ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ಇಮೇಜ್ ಇನ್ ಫ್ರಂಟ್ ಆಫ್ ದ ರೆಟಿನಾ.
ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ಯಾವಾಗಲೂ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗಬೇಕು. ಬಟ್ ಇಲ್ಲೇನಾಗ್ತಾ ಇದೆ, ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಆಗೋದ್ರಿಂದ ನಮಗೆ ಕಾಣಿಸೋದಿಲ್ಲ. ರೆಟಿನಾ ಮುಂಭಾಗದಲ್ಲಿ ಇಮೇಜ್ ಆಗೋದ್ರಿಂದ ನಮಗೆ ದೂರದ ಆಬ್ಜೆಕ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇದನ್ನೇ ಇಟ್ಕೊಂಡು ಇಲ್ಲಿಗೆ ಬರೀಬೇಕು ನೀವೀಗ. ಏನು ಹೈಪರ್ ಮೆಟ್ರೋಪಿಯಾಗೆ ಕಾರಣ ಏನೋ, ಕಾರಣ ಏನಪ್ಪ ಅಂದರೆ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ. ನೋಡಿ ಇಲ್ಲಿ ಇನ್ ಫ್ರಂಟ್ಗೆ ಆಪೋಸಿಟ್ ಮುಂಭಾಗ, ಇನ್ ಫ್ರಂಟ್ ಅಂದರೆ ಮುಂಭಾಗ, ಮುಂಭಾಗಕ್ಕೆ ಆಪೋಸಿಟ್ ಹಿಂಭಾಗ. ಸೊ ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಆದರೆ ಮಯೋಪಿಯಾ, ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಆದರೆ ಇಫ್ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ, ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಆದರೆ ಅವಾಗಲೂ ಕೂಡ ನಮಗೆ ಹತ್ರದ್ದು ಚೆನ್ನಾಗಿ ಕಾಣಿಸಲ್ಲ, ದೂರದ್ದು ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಡೆಫಿನೇಷನ್ನು, ಇದಕ್ಕೆ ಡೆಫಿನೇಷನ್ ಬರೋದು, ಅದಕ್ಕೆ ಉಲ್ಟಾ ಇದಕ್ಕೆ ಬರೋದ್ವು. ಇದಕ್ಕೆ ಕಾಸ್ ಏನಕ್ಕೆ ಮಯೋಪಿಯಾ ಉಂಟಾಗ್ತಾ ಇದೆ ಅನ್ನೋದಕ್ಕೆ ಬರೋದ್ವು. ಇಲ್ಲಿ ಹೈಪರ್ ಮೆಟ್ರೋಪಿಯಾ ಇದಕ್ಕೆ ನೋಡ್ಕೊಂಡು ಹೈಪರ್ ಮೆಟ್ರೋಪಿಯಾ ಯಾಕೆ ಉಂಟಾಯಿತು ಅಂತ ಬರೋದು. ಅಲ್ಲಿಗೆ ಇದು ಡೆಫಿನೇಷನ್ ಮುಗೀತು. ದಟ್ ಈಸ್ ಏನಾಗ್ತಾ ಇದೆ ಅಂತ ಗೊತ್ತಾಯಿತು. ಹಾಗಾದರೆ ದಟ್ ಈಸ್ ಈಗ ಇಲ್ಲಿಗೆ ಬರೋಣ, ಕಾಸಸ್ಸಿಗೆ ಬರೋಣ. ಕಾಸಸ್ಸು ಅದಾದಮೇಲೆ ಕರೆಕ್ಷನ್ ಮಾಡ್ಕೋಬೇಕು. ಇದನ್ನು ಹೇಗೆ ಕರೆಕ್ಟ್ ಮಾಡ್ಕೊಳೋದು, ಇಲ್ಲೂ ಅಷ್ಟೇ. ಯಾವುದಕ್ಕೆ ಬರೋಣ, ಕಾಸಸ್ಗೆ ಬರೋಣ. ಅದ್ರ ಜೊತೆಗೆ ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಆಲ್ಟರ್ನೇಟ್ ಬರೀತಾ ಹೋಗ್ತೀನಿ. ಇಲ್ಲಿ ಕಾಸಸ್ಸಿಗೆ ಬರೆಯೋದಾದರೆ, ಸೊ ಏನಕ್ಕೆ ಈ ಮಯೋಪಿಯಾ ಯಾಕೆ ಉಂಟಾಗಿದೆ ಅಂದರೆ ಅದಕ್ಕೆ ಕಾರಣ ಬರೆದ್ರೆ, ಸೊ ಮಯೋಪಿಯಾ ಆದಾಗ ಲೆನ್ಸ್ ಬಿಕಮ್ ಥಿಕ್, ಲೆನ್ಸು ಥಿಕ್ ಆಗುತ್ತೆ. ಯಾವಾಗ ಲೆನ್ಸು ಥಿಕ್ ಆಗುತ್ತೆ ನೋಡಿ, ಇಲ್ಲಿ ಲೆನ್ಸ್ ಇಸ್ ಥಿಕ್ ಅಂತ ಬರೋದ್ರೆ ಇಲ್ಲಿಗೆ ಬರೀಬೇಕು ಲೆನ್ಸ್ ಬಿಕಮ್ ಥಿನ್, ಲೆನ್ಸ್ ಈಸ್ ಥಿನ್ ಅಂತ ಬರೀಬೇಕು. ಅಲ್ಲಿ ಲೆನ್ಸ್ ಈಸ್ ಥಿಕ್ ಅಂತ ಬರೆದ್ರೆ ಇಲ್ಲಿ ಲೆನ್ಸ್ ಈಸ್ ಥಿನ್ ಅಂತ ಬರೀತೀರ. ಅಲ್ಲಿ ಥಿಕ್, ಇಲ್ಲಿ ಥಿನ್ ಆಯಿತು. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಫೋಕಲ್ ಲೆಂತ್ ಡಿಕ್ರೀಸಸ್. ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ, ಫೋಕಲ್ ಲೆಂತ್ ಡಿಕ್ರೀಸಸ್. ನಾನು ಡಿಕ್ರೀಸಸ್ಗೆ ಹಿಂಗೆ ಆರೋ ಮಾರ್ಕ್ ಆಗಿ ತೋರಿಸ್ದೆ, ಅಂದರೆ ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲಿ ಫೋಕಲ್ ಲೆಂತ್ ಇದೆಯಲ್ಲ, ಫೋಕಲ್ ಲೆಂತ್ ಇನ್ಕ್ರೀಸಸ್. ಅಲ್ಲಿ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಇಲ್ಲಿ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಫೋಕಲ್ ಲೆಂತ್ ದಟ್ ಈಸ್ ಡಿಕ್ರೀಸ್ ಆಗಿದೆ, ಇಲ್ಲಿ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗಿದೆ. ಸೊ ಇದು ದಟ್ ಈಸ್ ಎರಡನೇದು ಬರೀಬೇಕು ನೀವು. ಆಯಿತು. ಇನ್ನು ಮೂರನೇದಕ್ಕೆ ಬರೋಣ. ಅದಕ್ಕೆ ನಾವು ಈಗ ಹೇಳೋದಾದರೆ ದಟ್ ಈಸ್ ದ ಥರ್ಡ್ ಪಾಯಿಂಟ್ ಈಸ್ ದಟ್, ಸೊ ದಟ್ ಈಸ್ ಎನ್ಲಾರ್ಜ್ಡ್ ಐಬಾಲ್. ಐಬಾಲ್ ಎನ್ಲಾರ್ಜ್ ಆಗಿದೆ, ಐಬಾಲ್ ಎನ್ಲಾರ್ಜ್ಡ್. ಐಬಾಲ್ ಎನ್ಲಾರ್ಜ್ ಆಗಿರೋದ್ರಿಂದ ಮಯೋಪಿಯಾ ಉಂಟಾಗಿದೆ. ಅದನ್ನೇ ನೋಡ್ಕೊಂಡು ಇಲ್ಲಿ ಬರೀತೀನಿ ಏನಂತ, ಐಬಾಲ್ ಎನ್ಲಾರ್ಜ್ಡ್ ಅಂದರೆ ಶಾರ್ಟ್ ಐಬಾಲ್, ಐಬಾಲ್ ಶಾರ್ಟ್ ಆಗಿದೆ. ಎನ್ಲಾರ್ಜ್ಗೆ ಆಪೋಸಿಟ್ ಶಾರ್ಟ್. ಸೊ ಶಾರ್ಟ್ ಐಬಾಲ್. ನೋಡಿ ಏನು ಮಾಡೋದು ಬರೋದು, ಕಾಸಸ್ಸು ಲೆನ್ಸ್ ಇಸ್ ಥಿಕ್, ಲೆನ್ಸ್ ಇಸ್ ಥಿನ್, ಫೋಕಲ್ ಲೆಂತ್ ಇನ್ಕ್ರೀಸಸ್, ಫೋಕಲ್ ಲೆಂತ್ ಡಿಕ್ರೀಸಸ್, ಫೋಕಲ್ ಲೆಂತ್ ಇನ್ಕ್ರೀಸಸ್. ಇಲ್ಲಿ ಕರ್ವೇಚರ್ ಜಾಸ್ತಿ ಆಯಿತು, ಫೋಕಲ್ ಲೆಂತ್ ಕಡಿಮೆ ಆಯಿತು. ಇಲ್ಲಿ ಕರ್ವೇಚರು ಕಮ್ಮಿ ಆಯಿತು, ಫೋಕಲ್ ಲೆಂತು ಇನ್ಕ್ರೀಸ್ ಆಯಿತು. ಸೊ ಇದನ್ನು ನೀವು ಕಾಸಸ್ಸಿಗೆ ಬರೀಬೇಕು. ಐಬಾಲ್ ಎನ್ಲಾರ್ಜ್ ಆಗಿರೋದ್ರಿಂದ ಮಯೋಪಿಯಾ ಆಗಿದೆ, ಐಬಾಲ್ ಶಾರ್ಟ್ ಆಗಿರೋದ್ರಿಂದ ಹೈಪರ್ ಮೆಟ್ರೋಪಿಯಾ ಉಂಟಾಗಿದೆ. ಈಗ ಕರೆಕ್ಷನ್ಗೆ ಹೋಗಬೇಕು. ಇಲ್ಲಿ ಕರೆಕ್ಷನ್ಗೆ ಏನು ಮಾಡಬೇಕು, ನಾವೀಗ ಲೆನ್ಸನ್ನ ಬಳಸಬೇಕು. ಫಾರ್ ಕರೆಕ್ಷನ್ ವಿ ಹ್ಯಾವ್ ಟು ಯೂಸ್ ಒಳ್ಳೆ ಅಂದರೆ ಸರ್ಟೈನ್ ಪವರ್ ಇರುವಂತಹ ಕಾನ್ಕೇವ್ ಲೆನ್ಸನ್ನು ಬಳಸಬೇಕು. ಸೊ ಫಾರ್ ದ ಕರೆಕ್ಷನ್ ಆಫ್ ಮಯೋಪಿಯಾ ವಿ ಹ್ಯಾವ್ ಟು ಯೂಸ್ ಕಾನ್ಕೇವ್. ಅದಕ್ಕೆ ಉಲ್ಟಾ ಬರೀಬೇಕೀಗ. ಕಾನ್ಕೇವ್ಗೆ ಉಲ್ಟಾ ಯಾವ ಲೆನ್ಸು, ಕಾನ್ವೆಕ್ಸ್ ಲೆನ್ಸ್. ಸೊ ವಿ ಹ್ಯಾವ್ ಟು ಯೂಸ್ ಕಾನ್ವೆಕ್ಸ್ ಲೆನ್ಸ್. ಆ ಕಡೆ ಕಾನ್ಕೇವು, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್. ಸೊ ಈ ಥರ ನಾವು ಡಿಫ್ರೆನ್ಸ್ ನೋಡಬೇಕು. ಅದೇ ಥರ ಇದಕ್ಕೆ ನೀವು ಫಿಗರ್ ಬರೆಯೋದು ಕೂಡ ಕಲಿಬೇಕು. ಸೊ ಫಿಗರ್ ಬರೆಯೋದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಟೆಕ್ಸ್ಟ್ ಬುಕ್ಕಲ್ಲಿದೆ, ಫಿಗರ್ ನೋಡೋದು ಕಲಿಬೇಕು ನೀವು, ಫಿಗರ್ನ ಬರೆಯೋದನ್ನು ಕಲಿಬೇಕು. ಸೊ ಈಗ ಒಂದ್ಸಲಿ ನೋಡ್ಕೊಂಬೋಣ ಏನೇನಾಗಿದೆ ಅಂತ. ಮಯೋಪಿಯಾ ಅಂದ್ರೇನು, ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ಆಬ್ಜೆಕ್ಟ್. ಇಲ್ಲಿ ಎ ಪರ್ಸನ್ ಕ್ಯಾನ್ ಸಿ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ನಿಯರ್ ಆಬ್ಜೆಕ್ಟ್, ಉಲ್ಟಾ. Image is formed in front of the retina, image is formed behind the retina. Next causes, ಲೆನ್ಸು ಥಿಕ್ ಆಗುತ್ತೆ, ಫೋಕಲ್ ಲೆಂತ್ ಕಮ್ಮಿ ಆಗುತ್ತೆ, ಐಬಾಲ್ ಎನ್ಲಾರ್ಜ್ ಆಗಿರುತ್ತೆ. ಇಲ್ಲಿ ಲೆನ್ಸು ಥಿನ್ ಆಗಿರುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಐಬಾಲ್ ಶಾರ್ಟ್ ಆಗುತ್ತೆ.
ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಳೋದಕ್ಕೆ ಇಲ್ಲಿ ಕಾನ್ಕೇವ್ ಲೆನ್ಸನ್ನ ಬಳಸ್ರಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸನ್ನ ಬಳಸ್ರಿ. ಸೊ ಕಾನ್ಕೇವ್ ಲೆನ್ಸನ್ನ ಬಳಸೋ ಮೂಲಕ ಮಯೋಪಿಯ ಡಿಫೆಕ್ಟನ್ನ ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಕಾನ್ವೆಕ್ಸ್ ಲೆನ್ಸನ್ನ ಬಳಸೋ ಮೂಲಕ ಹೈಪರ್ ಮೆಟ್ರೋಪಿಯನ್ನ ಕಮ್ಮಿ ಮಾಡ್ಕೋಬೋದು. ಸೊ ಇದು ನೀವು ತಿಳ್ಕೊಬೇಕಾಗಿರೋಂಥ ವೆರಿ ಇಂಪಾರ್ಟೆಂಟ್ ಒನ್. ಈಗ ನೆಕ್ಸ್ಟು 72 ಕ್ವಶನ್ಗೆ ಬರೋಣ. ಆ್ಯಂಡ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಅದು ಯಾವುದಪ್ಪ ಅಂದರೆ ಫುಡ್ ಚೈನ್ ಅಂದರೆ ಏನು, ವಾಟ್ ಈಸ್ ಮೆಂಟ್ ಬೈ ಫುಡ್ ಚೈನ್. ಫುಡ್ ಚೈನ್ ಅಂದರೆ ಏನು ನೋಡೋಣ. ಸೊ ಎ ಚೈನ್ in which one organism eat another organism such that energy is transferred from one organism to another. ಒಂದು ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ನ ತಿನ್ನುತ್ತೆ. ಇದು ತಿನ್ನೋದ್ರಿಂದ ಒಂದು ಆರ್ಗ್ಯಾನಿಸಮ್ನಿಂದ ಎನರ್ಜಿ ಇನ್ನೊಂದು ಆರ್ಗ್ಯಾನಿಸಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನೇ ಫುಡ್ ಚೈನ್ ಅಂತ ಕರಿತೀವಿ. ಹಾಗಾದರೆ ಲೆಟ್ ಅಸ್ ರೈಟ್ ಸಮ್ ಟಿಪಿಕಲ್ ಫುಡ್ ಚೈನ್. ಸೊ ಕೆಲವು ಟಿಪಿಕಲ್ ಫುಡ್ ಚೈನ್ ಅನ್ನು ಬರೆಯೋಣ. ಮೊದಲು ಗ್ರಾಸ್ ಲ್ಯಾಂಡ್ದು ಬರಿತೀನಿ ಫುಡ್ ಚೈನ್. ಸೊ ಗ್ರಾಸ್ ಲ್ಯಾಂಡ್ ಫುಡ್ ಚೈನ್ ಅಂತ ಬಂದರೆ ಗ್ರಾಸ್ ಇದೆ. So this grass is eaten by grasshopper. Grass is eaten by grasshopper. Grasshopper is eaten by frog. Frog is eaten by snake. And this snake is eaten by eagle. So ಈ ರೀತಿ ಗ್ರಾಸ್ ಲ್ಯಾಂಡಿನ ಟಿಪಿಕಲ್ ಫುಡ್ ಚೈನ್ ಅನ್ನ ಬರೆದ್ವು. Grass is eaten by grasshopper. Grasshopper is eaten by frog. Frog is eaten by snake. Snake is eaten by eagle. ನೆಕ್ಸ್ಟ್ ನಾನು ಒಂದು ಫಾರೆಸ್ಟಿನ ಫುಡ್ ಚೈನ್ನ ಬರೀತೀನಿ. ಫಾರೆಸ್ಟ್ನಲ್ಲಿ ಪ್ಲಾಂಟ್ಸ್ ಆರ್ ದೇರ್ ಆ್ಯಂಡ್ ದೀಸ್ ಪ್ಲಾಂಟ್ಸ್ ಆರ್ ಈಟನ್ ಬೈ ಡೀರ್ ಆ್ಯಂಡ್ ದಿಸ್ ಡೀರ್ ಈಸ್ ಈಟನ್ ಬೈ ಐದರ್ ಲಯನ್ ಆರ್ ಲೆಪಾರ್ಡ್ ಆರ್ ಚೀತಾ ಆರ್ ಟೈಗರ್. ಸೊ ಯಾವ್ದಾರು ಆಗ್ಬೋದು. ನೆಕ್ಸ್ಟ್ ಮೂರನೇದಕ್ಕೆ ಬರೋಣ. ಥರ್ಡ್ ಐ ವಿಲ್ ರೈಟ್ ದ ಟಿಪಿಕಲ್ ಫುಡ್ ಚೈನ್ ಆಫ್ ಪಾಂಡ್. ಒಂದು ಪಾಂಡಿನ ಫುಡ್ ಚೈನ್ನ ಬರೆಯೋದಾದರೆ ಪ್ಲಾಂಟ್ ಇದೆ, ಅಕ್ವಾಟಿಕ್ ಪ್ಲಾಂಟ್ಸ್, ಆ್ಯಂಡ್ ದೀಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಆರ್ ಈಟನ್ ಬೈ ಸ್ಕಾರ್ಪಿಯನ್ ಆ್ಯಂಡ್ ದೀಸ್ ಸ್ಕಾರ್ಪಿಯನ್ ಆರ್ ಈಟನ್ ಬೈ ಫಿಶಸ್ ಆ್ಯಂಡ್ ದೀಸ್ ಫಿಶಸ್ ಆರ್ ಈಟನ್ ಬೈ ಸ್ವ್ಯಾನ್. ಸೊ ಇದನ್ನು ನಾವು ಟಿಪಿಕಲ್ ಪಾಂಡ್ ಫುಡ್ ಚೈನ್, ಟಿಪಿಕಲ್ ಫುಡ್ ಚೈನ್ ಪ್ರೆಸೆಂಟ್ ಇನ್ ಪಾಂಡ್. ನೋಡಿ, ಮೊದಲನೇದು grass is eaten by grasshopper is eaten by frog is eaten by snake is eaten by eagle. ಎರಡನೇದು plant is eaten, ಇದು ಫಾರೆಸ್ಟ್ ಫುಡ್ ಚೈನ್. plant is eaten by deer is eaten by lion. Then coming to pond food chain, ಪಾಂಡಿನಲ್ಲಿ typical food chain, plant is eaten by scorpion is eaten by fishes and fishes are eaten by swan. ಸೊ ಈ ರೀತಿ ನೀವು ಮೂರು ಕಲ್ತ್ರೆ ಒಳ್ಳೇದು, ಯಾಕೆಂದ್ರೆ ಸಿಂಪಲ್ ಆಗಿವೆ. ಸೊ ಯಾವ್ದಾದ್ರು ನೀವು ಟಿಪಿಕಲ್ ಫುಡ್ ಚೈನನ್ನು ಬರಿಬೋದು. ಸೊ ಇಷ್ಟನ್ನ ಚೆನ್ನಾಗಿ ಕಲೀರಿ ಮಕ್ಕಳ. ಸೊ ಥ್ಯಾಂಕ್ ಯು ವೆರಿ ಮಚ್.